ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ವೇಳೆ ಶ್ರೀಕಾಂತ್ ಅವ್ರ ಮೇಲಿರೋ ದ್ವೇಷನ ತೀರಿಸ್ಕೊಳ್ಳೋದಕ್ಕೆ ಯಾರಾದರೂ ಹೀಗೆ ಮಾಡಿದಿದ್ರೆ ಸಿದ್ದು ಅವ್ರನ್ನ ಈ ಕೇಸಲ್ಲಿ ಸಿಕ್ಕಾಕ್ಸಿ ಅವ್ರಿಗೆ ಏನು ಲಾಭ ಇದೆ? ಅಥವಾ ಇದೆರಡರ ಮಧ್ಯೆ ನಾನಿರೋದ್ರಿಂದ ನನ್ನ ಮೇಲಿರೋ ಕೋಪಕ್ಕೆ ಯಾರಾದರೂ ಹೀಗೆ ಮಾಡ್ತಿದ್ದಾರಾ? ನಿಜ ಹೇಳಬೇಕು ಅಂದರೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಸರಿಯಾಗಿ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ ಭಾವ. ಒಂದು ಕಡೆ ಸಿದ್ದು ಅವರು ನಾನೇ ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ಹೇಳ್ಕೊತಿದ್ದಾರೆ, ಆದರೆ ಇನ್ನೊಂದು ಕಡೆ ಖುಷಿ ಮೊದಲು ಲಾರಿ ಗುತ್ತು, ಅದಾದಮೇಲೆ ಗಾಡಿ ಬಂದು ಗುತ್ತು ಅಂತ ಹೇಳ್ತಿದ್ದಾಳೆ. ಆದರೆ ಕೋರ್ಟಲ್ಲಿ ಮಗುನ ಸಾಕ್ಷಿಯಾಗಿ ಒಪ್ಕೊಳ್ಳಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಭಾವ. ಹಲೋ ಸರ್, ಹೇಳಿ ಸರ್. ಹ್ಞೂ ಸರ್, ಹ್ಞೂ ಸರಿ ಸರ್, ಹ್ಞೂ ಸರ್. ಭಾವನವ್ವ ಲಾಯರ್ ಫೋನ್ ಮಾಡಿದ್ರು. ನಾವಿದೆಲ್ಲದ್ರ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡಬೇಕು ಕಣವ. ನಾಳೆ ಸಿದ್ದು ಕೋರ್ಟ್ ಹಿಯರಿಂಗ್ ಅದೇ ಕಣವ. ಅಲ್ಲಿಗೆ ಸಿದ್ದುನ ಕರ್ಕೊಬತ್ತವ್ರೆ. ನಾವು ಹೋಗಿ ಸಿದ್ದುನ ಮಾತಾಡಿಸಿ ಅವನಿಗೆ ಧೈರ್ಯ ಹೇಳ್ಬೇಕು. ಈ ತಪ್ಪು ನಿನ್ನಿಂದ ಆಗಿಲ್ಲ ಅನ್ನೋದನ್ನ ಅವ್ನಿಗೆ ಅರ್ಥ ಮಾಡಿಸ್ಬೇಕು ಕಣವ. ಪಾಪ ನಮ್ಮ ಸಿದ್ದು ತುಂಬಾ ಸೂಕ್ಷ್ಮ ಮನಸ್ಸಿನವನು ಕಣವ. ನಾನೇ ಮಾಡಿದ್ದೀನಿ ಇದನ್ನೆಲ್ಲ ಅಂತ ಒಪ್ಕೊಂಡ್ರು ಒಪ್ಕೊಬಿಡ್ತಾನೆ. ಅವನ್ಗೆ ಅದಾಗಕ್ಕೆ ಬಿಡಬಾರ್ದು. ನಾವು ಅವನಿಗೆ ತಿಳಿಸಿ ಹೇಳ್ಬೇಕು. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಕಣವ. ಅಲ್ಲಿ ಗಂಟ ನೀವು ಹೊಸಿ ಧೈರ್ಯವಾಗಿರ್ಬೇಕು ಅಷ್ಟೇ. ಹಾ ಭಾವ, ನಮ್ಮ ಸಿದ್ದು ತಪ್ಪೇ ಮಾಡಿಲ್ಲ ಅಂದಮೇಲೆ ಅದನ್ನ ಸಾಬೀತು ಮಾಡೋದು ಒಂದೇ ಬಾಕಿ ಕಣವ. ಹೆಂಗಾರ ಮಾಡಿ ಆ ಡ್ರೈವರ್ನ ಹಿಡಿಬೇಕು ಕಣವ. ಎಲ್ಲಕ್ಕಿಂತ ಮೊದಲು ನಮ್ಮ ಸಿದ್ದುನ ಹೋಗಿ ಮಾತಾಡ್ಸ್ಕೊ ಬರಬೇಕು. ಅವನವ ನೀವು ಯಾವುದನ್ನು ಮನ್ಸು ಕಚ್ಕೋಬೇಡಿ ಕಣವ. ನಾವು ಇನ್ನೊಮ್ಮೆ ಈ ಬೇಲ್ಗೆ ಅರ್ಜಿ ಹಾಕುಮ, ಏನಾಯ್ತದೋ ನೋಡುವ. ಒಟ್ಟಿನಲ್ಲಿ ನಮ್ಮ ಸಿದ್ದುನ ಈ ಕೇಸು, ಕೋರ್ಟು, ಆಕ್ಸಿಡೆಂಟು, ಅದು ಇದು ಇವೆಲ್ಲದರಿಂದ ಆಚೆ ಕರ್ಕೊಂಡ್ಬಂದು ಎಲ್ಲದಕ್ಕೂ ಒಂದು ಮುಕ್ತಿ ಕೊಟ್ಬಿಡ್ಬೇಕು ಕಣವ. ಹೌದು ಭಾವ, ಇದರಿಂದ ಅವ್ರಿಗೆ ಏನು ತೊಂದರೆ ಆಗ್ತಿದೆಯೋ ಏನೋ. ಹಂಗೇನು ಆಗಿರಕ್ಕಿಲ್ಲ ಕಣವ, ಎಲ್ಲ ಸರಿಯುತ್ತದೆ. ಭಾವನವ, ನೀವು ಈ ಮನೇಲಿ ಒಬ್ಬರೇ ಇದ್ದೀರಿ. ನಿಮ್ಮ ಮನೆಯವ್ರಿಗೆ ಯಾರಿಗಾರು ಫೋನ್ ಮಾಡಿ ಕರ್ಸ್ಕೋಬೇಕಾಗಿತ್ತು ಕಣವ. ಅದೇ ನಿಮ್ಮ ಅಣ್ಣ ಅದಕ್ಕೆ ಇದ್ರಲ್ಲ, ವೆಂಕಿ ಚೆಲ್ವಿ ಅವರು, ಅವ್ರಿಗಾದ್ರೂ ಕರ್ಸ್ಕೊಳವಾ? ಪರವಾಗಿಲ್ಲ ಭಾವ, ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಸರಿ ಕಣವ, ನಂಗೆ ತಡ ಆಯ್ತದೆ, ನಾನಿನ್ನು ಬರ್ತೀನಿ ಜೋಪಾನ. ಭಾವ, ನೀವು ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಈಗ ಆಗ್ತಿರೋದೆಲ್ಲ ನೋಡಿದ್ರೆ ಇದರಿಂದ ನಿಮಗೇನು ತೊಂದರೆ ಆಗುತ್ತೋ ಏನೋ ಅಂತ ಭಯ ಆಗ್ತದೆ. ಭಾವನವ, ಈ ಮರಿಗೌಡನ ಮುಟ್ಟ ಮಗ ಯಾವನಿದ್ದಾನವ? ನೀವೇನು ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ನಾನು ಬರ್ತೀನಿ. ಲಕ್ಷ್ಮೀ ನಿವಾಸ